ಹಲೋ, ವೆಲ್ಕಮ್ ಬ್ಯಾಕ್ ಟು ಗಾಯಕ್ವಾಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವಿಡಿಯೋ ಹಾಕಿರಲಿಲ್ಲ. ಸ್ವಲ್ಪ ನಮ್ಮ ಪಾಪಗೆ ಹುಷಾರಿರಲಿಲ್ಲ ಅನ್ನೋ ಕಾರಣಕ್ಕಷ್ಟೇ ವಿಡಿಯೋ ಹಾಕಿರಲಿಲ್ಲ. ಇವತ್ತಿನ ಟಾಪಿಕ್ಕು ಥಂಬ್ನೇಲಲ್ಲೇ ನೀವು ನೋಡಿರ್ತೀರ. ಸೊ ನನ್ನ ಪರಿಚಯ ಇರೋವಂಥ ತುಂಬ ಜನಕ್ಕೆ ಇರೋವಂಥ ಒಂದೇ ಒಂದು ಕ್ವಶನ್ ಡೌಟ್ ಏನು ಅಂದರೆ, ನಾನು ಮರಾಠಿನ ಹೆಂಗೆ ಕಲಿತೆ ಅನ್ನುವಂಥದ್ದು. ನನ್ನ ಫ್ರೆಂಡ್ಸ್ ಇವಾಗ ಗೊತ್ತಾಗಿದೆ ನನ್ನ ಫ್ರೆಂಡ್ಸಿಗೆ. ಮೊದಲೆಲ್ಲ ಫಸ್ಟ್ ಕಾಲ್ ಮಾಡಿದ ತಕ್ಷಣ ಕೇಳೋದೆ, ನೀನು ಮರಾಠಿ ಹೆಂಗೆ ಕಲಿತೆ ಅಂತ. ಅವ್ರಿಗೆ ಫಸ್ಟ್ ಡೇಯಿಂದ ಸ್ಟಿಲ್ ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡೋಷ್ಟು ಪೇಷನ್ಸ್ ನನಗೆ ಇಲ್ಲ. ಸೊ ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಸ್ವಲ್ಪ ಜನಕ್ಕೆ ಗೊತ್ತು, ನಮ್ಮ ಹಸ್ಬೆಂಡ್ ಮದರ್ ಟಂಗ್ ಮರಾಠಿನೇ ಅಂತ. ಸೊ ನಂದು ಕನ್ನಡ ಎಲ್ರಿಗೂ ಗೊತ್ತಿರೋದೆ. ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಮರಾಠಿ ನಮ್ಮ ಮದರ್ ಟಂಗ್ ಅಂತ. ನಂದಲ್ಲ, ನಮ್ಮ ಹಸ್ಬೆಂಡು. ಸೊ ಇವತ್ತು ಅದೇ ಹೇಳ್ತಾ ಇದ್ದೀನಿ, ನಮ್ಮ ಹಸ್ಬೆಂಡ್ ಅವ್ರದ್ದು ಮದರ್ ಟಂಗ್ ಬಂದು ಮರಾಠಿ. ನಾನು ಕೂಡ ಇವಾಗ ಮರಾಠಿ ಕಲ್ತಿದ್ದೀನಿ. ತುಂಬ ದಿನವೇ ಆಗೋಯ್ತು. ನಮ್ಮ ಮದುವೆಯಾಗಿ 3 ವರ್ಷ ಕಂಪ್ಲೀಟ್ ಆಯಿತು. ಸೊ ನಾನು ಮರಾಠಿ ಆಲ್ಮೋಸ್ಟ್ ಕಲ್ತಿದ್ದೀನಿ. ಆಲ್ಮೋಸ್ಟ್ ಅಲ್ಲ, ನಾವು ಕಲ್ತಿದ್ದೀನಿ ಆಲ್ರೆಡಿ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಕೇಳೋ ಕ್ವಶನ್ ಏನಂದ್ರೆ, ಮರಾಠಿ ಹೆಂಗೆ ಕಲಿತೆ ಅಂತ. ಓಕೆ, ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಇವರು ಮರಾಠಿ ಲ್ಯಾಂಗ್ವೇಜ್ ಇವ್ರ ಮದರ್ ಟಂಗು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಮೀಟ್ ಆಗಿದ್ವಲ್ಲ. ಸೊ ಆವಾಗ ನನ್ನ ಜೊತೆ ಇವರು ನಾರ್ಮಲಿ ಕನ್ನಡನೇ ಮಾತಾಡೋರು. ಆ್ಯಂಡ್ ಮೀಟ್ ಆದಾಗ ಟೆಕ್ಸ್ಟ್ ಮೆಸೇಜ್ ಆಯಿತು, ಕಾಲ್ ಆಯಿತು, ಪ್ರತಿಯೊಂದು ಕನ್ನಡದಲ್ಲೇ ಮಾತಾಡೋರು. ಸೊ ಐ ಡಿಂಟ್ ಫೀಲ್ ಇವರು ಬೇರೆ ಲ್ಯಾಂಗ್ವೇಜು ಅಂತ. ಇವರು ಕನ್ನಡದವರೇ ಅಂತಲೇ ಅದುವರೆಗೂ ನಾನು ಅಂದ್ಕೊಂಡಿದ್ದು. ಒನ್ ಟೈಮ್ ನಾವು ಆಚೆ ಹೋದಾಗ ಇವ್ರ ಮನೆಯಿಂದ ಒಂದು ಸತಿ ಕಾಲ್ ಬಂತು. ಸೊ ಆವಾಗ ಇವರು ಮರಾಠಿ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾಯಿದ್ರು. ಐ ಡಿಂಟ್ ಫೀಲ್ ಇದು ಮರಾಠಿ ಲ್ಯಾಂಗ್ವೇಜೇ ಕರೆಕ್ಟಾಗಿ ಹೌದಾ ಇಲ್ವಾ ಅಂತ ನನಗೆ ಡೌಟ್ ಇತ್ತು. ಸೊ ಆಮೇಲೆ ಅಂದ್ಕೊಂಡೆ, ಓಕೆ ಇದು ಇವ್ರದ್ದು ಮದರ್ ಟಂಗು ಬೇರೆ ಇದೆ ಅಂತ. ನಾನು ಮರಾಠಿ ಅಂತಲೇ ಎಕ್ಸಾಕ್ಟಾಗಿ ಹೆಂಗೆ ಕಂಡಿಡಿದೆ ಅಂತಂದರೆ, ಐ ನೋ ಹಿಂದಿ. ನನಗೆ ಹಿಂದಿ ಗೊತ್ತು, ಇಂಗ್ಲೀಷ್ ಗೊತ್ತು, ಆಮೇಲೆ ತೆಲುಗು, ತಮಿಳ್, ಬೆಂಗಾಲಿ, ಬಂಜಾರಿ ಭಾಷೆ. ಸೊ ಇವು ಆಲ್ಮೋಸ್ಟ್ ಒಂದು 6 to 7, 8 ಲ್ಯಾಂಗ್ವೇಜಸ್ ನನಗೆ ಗೊತ್ತು. ಸೊ ಐ ಡಿಂಟ್ ನೋ ಮರಾಠಿ. ನನಗೆ ಮರಾಠಿ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಗೆಸ್ ಮಾಡಿದ್ದಷ್ಟೇ, ನಿನ್ನ ಲ್ಯಾಂಗ್ವೇಜ್ ಮರಾಠಿನಾ ಅಂತ. ಹಾಂ ಹೌದು ಅಂತ ಹೇಳಿದ್ರು. ಆವಾಗ ಸೊ ಮತ್ತು ನೀನು ನನ್ನ ಹತ್ರ ಮೊದಲೇ ಏನು ಹೇಳಲೇ ಇಲ್ಲಲ್ಲ ನಿನ್ನ ಲ್ಯಾಂಗ್ವೇಜ್ ಮರಾಠಿ ಅಂತ ಅಂದರೆ. ಸೊ ನೀನು ಕನ್ನಡ ಅಲ್ವಾ, ನಾನು ನಿನ್ನ ಜೊತೆ ಕನ್ನಡನೇ ಮಾತಾಡ್ತೀನಿ, ನನಗೆ ಕನ್ನಡ ಗೊತ್ತು, ನಾನು ಕನ್ನಡನೇ ಮಾತಾಡ್ತೀನಿ ನಿನ್ನ ಜೊತೆಗೆ ಅಂತ ಹೇಳಿದ್ರು. ಓಕೆ, ಮೊದಲೇ ಹೇಳಿದರೆ ನಿನಗೇನು ಮರಾಠಿ ಗೊತ್ತಿತ್ತಾ ಮಾತಾಡೋಕ್ಕೆ ಅಂದರು. ಇಲ್ಲ, ಮರಾಠಿ ಗೊತ್ತಿಲ್ಲ, ಮರಾಠಿ ಲ್ಯಾಂಗ್ವೇಜ್ ಯಾವ ಥರ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ನಿನಗೆ ಮಾತಾಡೋದು ನೋಡಿನೇ ನಾನು ಮರಾಠಿ ಅಂತ ಗೆಸ್ ಮಾಡಿದೆ ಅಂತಂದೆ. ಓಕೆ, ಆವಾಗ ಹೇಳಿದ್ದು, ಹೌದು ನಮ್ಮ ಮದರ್ ಟಂಗ್ ಲ್ಯಾಂಗ್ವೇಜ್ ಬಂದು ಮರಾಠಿ, ನಾನು ಕನ್ನಡ ಮಾತಾಡ್ತೀನಿ, ನನಗೆ ಕನ್ನಡ ಗೊತ್ತು. ಸೊ ಏನು ವರಿ ಮಾಡ್ಕೋಬೇಡ, ನನಗೆ ಕನ್ನಡ ಗೊತ್ತು, ನಾನು ಕನ್ನಡ ಮಾತಾಡ್ತೀನಿ ಅಂತಂದ್ರು. ಓಕೆ ಫೈನ್ ಅಂತ ನಮ್ಮಿಬ್ಬರು ಕನ್ವರ್ಸೇಷನ್ ಕನ್ನಡದಲ್ಲೇ ಮುಂದುವರಿಯಿತು. ಸೊ ಅದಾದಮೇಲೆ ಇವರು ಮನೆಯವ್ರಿಗೆಲ್ಲ ಪರಿಚಯ ಮಾಡಿಸಿ, ಮನೆಯಲ್ಲಿ ಮಮ್ಮಿ ಪಾಪ ಬಿಫೋರ್ ಮ್ಯಾರೇಜೇ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ, ವಿಡಿಯೋ ಕಾಲ್ ಆಲ್ರೆಡಿ. ಸೊ ವಿಡಿಯೋ ಕಾಲೆಲ್ಲ ಮಾತಾಡ್ತಿರ್ಬೇಕಾದ್ರೆ ಅವರು ಕೂಡ ಕನ್ನಡದಲ್ಲೇ ಮಾತಾಡೋರು ನನ್ನ ಜೊತೆಗೆ. ನನಗೆ ಮರಾಠಿ ಗೊತ್ತಿರಲಿಲ್ಲ. ಲ್ಯಾಂಗ್ವೇಜ್ ಗೊತ್ತಾಯಿತು, ಬಟ್ ಹೆಂಗೆ ಮಾತಾಡೋದು ಏನು ಎತ್ತ ಗಂಧಗಾಳಿ ಏನು ಗೊತ್ತಿರಲಿಲ್ಲ. ಸೊ ಹಂಗಾಗಿ ನಾನು ಅಷ್ಟೊಂದು ನನಗೆ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಇರಲಿಲ್ಲ. ಸೊ ಹಂಗೆ ಹೋಗ್ತಾ ದಿನಗಳು ಕಳೀತಾ ಏನಾಯಿತು, ಒಂದು ಲ್ಯಾಂಗ್ವೇಜಸ್ನ ನಾನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ. ಪ್ರೆಸರ್ ನನಗೆ ಯಾರೂ ಹಾಕಿಲ್ಲ ನಮ್ಮ ಮನೆಯಲ್ಲಿ, ನೀನು ಕಲೀಲೇಬೇಕು, ನೀನು ಹಂಗೆ ಅದು ಮಾಡು ಇದು ಮಾಡು ಅಂತ ಯಾರೊಬ್ಬರು ಕೂಡ ನನ್ನ ಮೇಲೆ ಇವತ್ತವರೆಗೂ ಪ್ರೆಷರ್ ಹಾಕಿಲ್ಲ. ನಾನೇ ನನಗೆ ಲ್ಯಾಂಗ್ವೇಜಸ್ನ ಕಲಿಯೋದು ಮತ್ತು ಅದನ್ನು ಫೀಲ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಮೊದಲಿಂದನೂ. ಫಸ್ಟ್ ನನಗೆ ತೆಲುಗು ಲ್ಯಾಂಗ್ವೇಜ್ ಕಲಿಬೇಕು ಅನ್ನೋದನ್ನು ನನಗೆ ಸಿಕ್ಕಾಪಟ್ಟೆ ಆಸೆ ಫ್ರಮ್ ಸ್ಕೂಲ್ ಡೇಯಿಂದ. ಸೊ ಆವಾಗ ನನಗೆ ತೆಲುಗು ಸುತ್ತಮುತ್ತ ಯಾರೂ ಇರಲಿಲ್ಲ, ಮತ್ತು ತೆಲುಗು ಲ್ಯಾಂಗ್ವೇಜ್ ಅವ್ರು ಮಾತಾಡೋರು ಕೂಡ ಯಾರೂ ಇರಲಿಲ್ಲ. ಸೊ ಹಂಗಾಗಿ ನನಗೆ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ನಾನು ಕಾಲೇಜ್ ಡೇಸ್ ಬಂದಮೇಲೆ ಚಿಕ್ಕ ಪುಟ್ಟ ತೆಲುಗುನ ಕಲ್ತಿದ್ದು. ನಾನು ಮೆಡಿಕಲ್ ಕಾಲೇಜ್ ಬಳ್ಳಾರಿಗೆ ಅಡ್ಮಿಷನ್ ಆಯಿತು. ಸೊ ಅದಾದಮೇಲೆ ಕಂಪ್ಲೀಟಾಗಿ ತೆಲುಗು ಕಲಿತೆ.
ಸೊ ಈ ಥರ ನನಗೆ ಬೇರೆ ಲ್ಯಾಂಗ್ವೇಜಸ್ನ ಕಲಿತು ಅದನ್ನು ಫೀಲ್ ಮಾಡಿ ಮತ್ತು ಬೇರೆ ಬೇರೆ ಕಲ್ಚರ್ಗಳನ್ನ ಫೀಲ್ ಮಾಡೋದು ಮತ್ತು ಅದನ್ನು ನಾನು ಕೂಡ ಮಾಡೋದು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮೈಂಡ್ ಸೆಟ್ಟೇ ಆ ಥರ ಸಡನ್ ನಂದು ಡೈವರ್ಟ್ ಆಗಲ್ಲ, ಅಡ್ಜಸ್ಟ್ ಆಗುತ್ತೆ. ಅಂದರೆ ಓಕೆ ನಾನು ಇದನ್ನು ಮಾಡಬೇಕು, ಅದು ಇಷ್ಟ ಆಯಿತು ನಂಗೆ ಅದು ಮಾಡಬೇಕು, ನಾ ಆ ಲ್ಯಾಂಗ್ವೇಜ್ ಕಲಿಬೇಕು, ಆ ಕಲ್ಚರ್ ಮಾಡ್ಕೋಬೇಕು, ಓಕೆ ಮಾಡಿದೆ. ಸೊ ಆ ಥರ. ಆ್ಯಂಡ್ ನನ್ನ ಫ್ರೆಂಡ್ಸ್ ಲಮಣೀಸ್ ಕೂಡ ಇದ್ದಾರೆ, ನಾನು ಅವ್ರದ್ದು ಲ್ಯಾಂಗ್ವೇಜಸ್ನ ಕಲಿಯೋದಕ್ಕೆ ಟ್ರೈ ಮಾಡಿದ್ದೀನಿ, ಒಂದು ವರ್ಡ್ಸ್ ಕೂಡ ಮಾತಾಡ್ತೀನಿ. ಆ್ಯಂಡ್ ಅವ್ರದ್ದು ಕಲ್ಚರಲ್ ಅದು ಡ್ರೆಸ್ ಏನಿರುತ್ತಲ್ಲ ಲಮಣೀಸ್ ಡ್ರೆಸ್ಸು, ಅದು ಕೂಡ ನಾನು ಹಾಕೊಂಡು ಫೋಟೋ ಶೂಟ್ ಮಾಡಿದ್ದೀನಿ. ಸ್ಟಿಲ್ ಐ ಹ್ಯಾವ್ ದಟ್ ಫೋಟೋ. ಸೊ ಆ ಥರ ನನಗೆ ಇಷ್ಟ ಬೇರೆ ಲ್ಯಾಂಗ್ವೇಜ್ ಕಲಿಯೋದು, ಅವ್ರ ಕಲ್ಚರನ್ನು ನನ್ನಲ್ಲಿ ಅಳವಡಿಸ್ಕೊಡೋದು, ಆ ಥರ ನನಗೆ ತುಂಬ ಇಷ್ಟ. ಸೊ ನೆಕ್ಸ್ಟು ನಮ್ಮ ಮನೇಲಿ ಯಾರು ಕೂಡ ನಂಗೆ ಪ್ರೆಷರ್ ಹಾಕಿಲ್ಲ ಕಲಿಬೇಕು ಅಂತ. ನಾನೇ ಅವ್ರಿಗೆ ಕೇಳಿ 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 ಕಲ್ತಿದ್ದು. ಒಂದು ವರ್ಡ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಊಟಕ್ಕೆ ಏನಂತಾರೆ, ನೀರಿಗೇನಂತಾರೆ, ಮಲ್ಕೋಕೆ ಏನಂತಾರೆ, ಸ್ನಾನಕ್ಕೆ ಏನಂತಾರೆ, ಸೊ ಹೋಗು ಬಾ, ಈ ಥರ ಒಂದು ವರ್ಡ್ಸ್ನ ಕಲಿತಾ ಹೋದೆ. ಆದರೆ ನನಗೆ ಲ್ಯಾಂಗ್ವೇಜಸ್ನ ಹೇಳ್ಕೊಟ್ಟಿದ್ದು ನಮ್ಮ ಹಸ್ಬೆಂಡ್ ಅಂತೂ ಅಲ್ವೇ ಅಲ್ಲ. ಯಾಕಂದರೆ ನನಗೆ ಕಂಪ್ಲೀಟ್ ಲ್ಯಾಂಗ್ವೇಜ್ನ ಮಾತಾಡೋದಕ್ಕಾಗಲಿ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿ ಫುಲ್ ಸಪೋರ್ಟ್ ಮಾಡಿದ್ದು ಮಮ್ಮಿ ಮತ್ತು ಪಪ್ಪ. ಇವರಿಬ್ಬರು ಬಿಟ್ಟರೆ ನನಗೆ ಬೇರೆ ಯಾರೂ ಹೇಳ್ಕೊಟ್ಟಿಲ್ಲ. ಕೇಳ್ಬೋದು, ಯಾಕೆ ನಿಮ್ಮ ಹಸ್ಬೆಂಡ್ ಹತ್ರ ನೀವು ಕಲೀಲಿಲ್ಲ ಅಂತ. ಸೊ ಅದಕ್ಕೆ ಯಾಕೆ ಕಲೀಲಿಲ್ಲ ಅಂತಂದರೆ ಅವರು ಒಂದು ಹೇಳ್ಕೊಡೋದಂದರೆ 9 ಹೇಳ್ಕೊಟ್ಟಿರೋರು. ನಾನೇನು ಹೇಳಿದೆ, ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಮದುವೆ ಆಗಿ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಆಗಿತ್ತು. ಸೊ ಆವಾಗ ನಾನು ಹೇಳಿದೆ, ನೀವು ಮನೇಲಿ ಮಮ್ಮಿ ಪಪ್ಪನ ಜೊತೆ ಮರಾಠಿ ಮಾತಾಡ್ತೀಯಾ, ನನ್ನ ಜೊತೆಗೆ ಯಾಕೆ ಮಾತಾಡಲ್ಲ, ನನ್ನ ಜೊತೆಗೂ ಮಾತಾಡು, ನನಗೂ ಒಂದು ವರ್ಡ್ಸ್ ಹೇಳ್ಕೊಡು, ನಾನು ಒಂದು ವರ್ಡ್ಸ್ನ ಯಾವ ಥರ ಕೇಳ್ತಾ ಹೋಗ್ತೀನಿ ಆ ಥರ ನಾನು ಹೇಳ್ತಾ ಹೋಗು ಅಂತ. ಅವ್ರು ನನಗೆ ಫಸ್ಟ್ ಒಂದು ವರ್ಡ್ ಹೇಳಿಕೊಟ್ಟಿದ್ರು, ಅದೇನು ಗೊತ್ತು. ಸೊ ಅದನ್ನು ಹೇಳೋಕ್ಕೆ ಕೂಡ ನಂಗೆ ನಗು ಬರ್ತೈತಿ ಇವಾಗ. ಸ್ವಲ್ಪ ಅದು ಈಸಿಟೇಟ್ ಅನಿಸುತ್ತೆ, ಬಟ್ ಸ್ಟಿಲ್ ಆ ವರ್ಡ್ ಏನು ಅಂತಂದರೆ ಹೇಳಬೇಡ ಅನ್ನಿಸ್ತೈತೆ ಅದು. ಓಕೆ, ಆ ವರ್ಡ್ ಏನು ಅಂತಂದರೆ ಗಾಂಡ್ಗೆ ಹಾಕೊಂಡು ಬಸ್ ಅಂತ. ಸೊ ಇದು ಕೇಳೋದಕ್ಕೆ ಅಷ್ಟೇನು ಅನಿಸಲ್ಲ, ಬಟ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕೆಡ್ದಾಗೈತಿ ವರ್ಡು. ಓಕೆ, ಗಾಂಡ್ಗೆ ಹಾಕೊಂಡು ಬಸ್ ಅಂತ ಹೇಳ್ಕೊಟ್ಟಿದ್ರು. ಅದಾದಮೇಲೆ ನಾನು ಕೇಳಿದ್ರೆ ಮೀನಿಂಗ್ ಏನು, ಇದ್ರ ಮೀನಿಂಗ್ ಏನು ಅಂತ. ಬಟ್ ಈ ಡಿಂಟ್ ಟೆಲ್ ನನಗೆ ಮೀನಿಂಗ್ ಏನು ಅಂತಲೇ ಹೇಳಲಿಲ್ಲ ಅವರು. ನಾನು ಮಮ್ಮಿ ಕಾಲ್ ಮಾಡಿದೆ, ಮಮ್ಮಿ ಫೇವ್ರೇಟ್ ಅಲ್ಲ, ಸೊ ಮಮ್ಮಿ ಕಾಲ್ ಮಾಡಿ ಮಮ್ಮಿ ಈ ಥರ ಒಂದು ವರ್ಡ್ ಹೇಳ್ಕೊಟ್ಟಿದ್ದಾನೆ, ಮಮ್ಮಿ ನನಗೆ ಈ ಥರ ಒಂದು ವರ್ಡ್ ಹೇಳ್ಕೊಟ್ಟಿದ್ರೆ ಅದು ಮೀನಿಂಗ್ ಏನು ಹೇಳು ಅಂತ ಕೇಳಿದೆ. ಸೊ ಏನು ವರ್ಡ್ ಹೇಳು ಅಂದರು. ಸೊ ನಾನು ಹೇಳಿದೆ ಈ ವರ್ಡು ಇದು ಅಂತ. ಸೊ ಮಮ್ಮಿ ಅಷ್ಟೇ ಅಲ್ಲ, ಮನೇಲಿರೋಂಥ ಪ್ರತಿಯೊಬ್ಬರು ನಗಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಅವಾಗ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇದು ಬ್ಯಾಡ್ ವರ್ಡ್, ಬಟ್ ನನಗೆ ಮೀನಿಂಗ್ ಇವರು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇಲ್ಲ ಅಂತ. ಸೊ ಅವಾಗ ಹೇಳ್ದೆ, ನಂಗೆ ಹೇಳು ಏನು ಹೇಳು ಅಂತ ಹೇಳ್ತಾ ಇದ್ರಿ, ಮಮ್ಮಿ ಹೇಳೋಕ್ಕೆ ತಯಾರಿಲ್ಲ. ಬೇಡ ಬಿಡು, ಅದೆಲ್ಲ ನೀನು ಕೇಳಬೇಡ, ಅದೆಲ್ಲ ನಿನಗೆ ಬೇಡ. ಸೊ ಅದು ಟ್ರಾನ್ಸ್ಲೇಟ್ ನಿನಗೆ ಬೇಡ ಬಿಟ್ಟಾಕು ಆ ವರ್ಡು ಬ್ಯಾಡ್ ವರ್ಡು, ಬಟ್ ಬಿಟ್ಟಾಕು, ಅದ್ರ ಮೀನಿಂಗ್ ನಿನಗೆ ಬೇಡ ಅಂತಂದರು. ಇಲ್ಲ, ನಾನು ಕೇಳಲೇಬೇಕು, ಬಿಕಾಸ್ ಇವ್ನಿಗೆ ಬೈಬೇಕಲ್ಲ, ನೀನು ಯಾಕೆ ನನಗೆ ಇಂಥ ವರ್ಡ್ ಹೇಳ್ಕೊಟ್ಟೆ ಅಂತ. ಬಟ್ ನನಗೆ ಮೀನಿಂಗ್ ಗೊತ್ತಾದ್ರೆ ತಾನೇ ನಾನು ಅವನಿಗೆ ಬೈಯೋಕ್ಕಾಗೋದು. ಸೊ ಆಮೇಲೆ ಎಲ್ಲ ಹಠ ಮಾಡಿದೆ, ಇಲ್ಲ ನಂಗೆ ಹೇಳಲೇಬೇಕು ಅಂತ. ಸೊ ಅವಾಗ ಅವರು ನನಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರು ಅದ್ರ ಮೀನಿಂಗ್ ಏನು ಅಂತ. ಕೆಡ್ದಾಗಿತ್ತು ಆ ಮೀನಿಂಗ್ ಏನು ಅಂತ ಹೇಳಬೇಡ ಅಂತ ಅನ್ನಿಸ್ತಾ ಇತ್ತು ನನಗಿವಾಗ. ಓಕೆ, ಬಿಟ್ಟಾಕಿ, ಬೇಡ ಆ ಮೀನಿಂಗು, ಬಟ್ ಅದೊಂದು ಬ್ಯಾಡ್ ವರ್ಡ್. ಅದು ಹೇಳಿದ್ಮೇಲೆ ನಾನು ಇವ್ನಿಗೆ ಬೇಗ ಸ್ಟಾರ್ಟ್ ಮಾಡಿದೆ. ನೀನು ನನಗೆ ಹೆಂಗೆ ಹೇಳ್ಕೊಡ್ತೀವ, ನನಗೆ ಗೊತ್ತಿಲ್ಲ ಅಂದ ಮಾತ್ರ ಈ ಥರ ನಾನು ನಂಗೆ ಚೀಟಿಂಗ್ ಮಾಡೋದು, ಎರಡು ಎಲ್ಲ ಥರದ್ದು ಬೈದಾಕ್ಬಿಟ್ಟೆ. ಅದೇ ಲಾಸ್ಟು, ಸಾಕಪ್ಪ ನಿನ್ನ ಹತ್ರ ನನ್ನ ಲ್ಯಾಂಗ್ವೇಜ್ ಕಲಿಯೋದೇ ಬೇಡ ಅಂತ ಬಿಟ್ಬಿಟ್ಟೆ. ಸೊ ಅದೇ ಫಸ್ಟ್ ವರ್ಡ್ ಅವ್ರ ಹತ್ರ ಕೇಳಿದ್ದು, ಅದೇ ಲಾಸ್ಟ್ ವರ್ಡ್ ಆಗೋಗಿದ್ದು. ಇವತ್ತು ಗಂಟನೂ ಕೂಡ ಒಂದು ಚಿಕ್ಕ ಕ್ವಶನ್ಗೆ ನನಗೆ ಡೌಟ್ ಬಂತು ಅಂದರೂ ಕೂಡ ಥಟ್ಟಂತ ನಾನು ಪಪ್ಪಗೆ ಫೋನ್ ಮಾಡಿಬಿಡ್ತೀನಿ. ಈಗಲೂ ಕೂಡ ಅವ್ರು ನನಗೆ ಈಗಲೂ ಅದರೆಲ್ಲ ಹೇಳ್ತಾರೆ, ಅದ್ರ ಅರ್ಥ ಏನು, ಅದ್ರ ಟ್ರಾನ್ಸ್ಲೇಟ್ ನನಗೆ ಮರಾಠಿಲಿ ನನಗೆ ಅರ್ಥ ಆಗಲಿಲ್ಲ ಅಂದರೆ ಟ್ರಾನ್ಸ್ಲೇಟ್ನ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ. ಹಿ ನೋ ಬೋತ್ ಲ್ಯಾಂಗ್ವೇಜ್. ಏನೊಂದೇನೆಂದರೆ ಹಾಗೆ ಚಿಕ್ಕ ಪುಟ್ಟ ವರ್ಡ್ಸ್ನ ಕಲಿತಾ ಹೋದೆ.
ಆ್ಯಂಡ್ ಬರ್ತಾ ಬರ್ತಾ ಏನಾಯಿತು ಅಂತಂದರೆ ನನಗೆ ಅವ್ರು ಮಾತಾಡೋದೆಲ್ಲ ಅರ್ಥ ಆಗೋದು, 100% ಅರ್ಥ ಆಗೋದು. ರಿಟರ್ನ್ ನನಗೆ ಉತ್ತರ ಕೊಡೋಕೆ ಬರ್ತಾ ಇರಲಿಲ್ಲ. ಆ ಥರ ಇವಾಗ ಅವರು ಏನೇನು ಮಾತಾಡ್ತಾರೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊತಿದ್ದೆ. ನನಗೆ ಯಾವ ಥರ ರಿಟರ್ನ್ ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸೊ ಅದಾದಮೇಲೆ ಪ್ರೆಗ್ನೆನ್ಸಿ ಆಯಿತು, ಡೆಲಿವರಿ ಆಯಿತು. ಸೊ ಡೆಲಿವರಿ ಟೈಮಲ್ಲಿ ನಾನು ಅಲ್ಲೇ ಇದ್ದೆ. ಡೆಲಿವರಿ ಆದಮೇಲೆ ಒಂದು 5 ಮಂತ್ ಅಲ್ಲೇ ಇದ್ದೆ. ಸೊ 5 ತಿಂಗಳು ನನಗೆ ಟೈಮ್ ಇತ್ತು. ಆವಾಗ ಕಂಪ್ಲೀಟಾಗಿ ಮರಾಠಿನ ಕಲ್ತ್ಕೊಂಡೆ. ಈಗ ಮರಾಠಿಲಿ ಮಾತಾಡ್ತೀಯ ಅಂತಂದರೆ ಇಲ್ಲ, ನಾನು ಈಗ ಕನ್ನಡದಲ್ಲೇ ಮಾತಾಡ್ತೀನಿ. ಮರಾಠಿ ತಿಳ್ಕೊಂಡಿದ್ದೀನಿ, ಮರಾಠಿ ಅರ್ಥ ಆಗುತ್ತೆ. ಆದರೆ ನಾನು ಮರಾಠಿಲಿ ಒನ್ ವರ್ಡ್ಸ್ ನಮ್ಮ ಮಮ್ಮಿ ಜೊತೆಗೆ ಮಾತಾಡ್ತೀನಿ, ಸ್ವಲ್ಪ ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಪಪ್ಪನ ಹತ್ರ ಮಾತಾಡಲ್ವ ಅಂದರೆ ಇಲ್ಲ, ನನ್ನ ಪಪ್ಪನ ಹತ್ರ ಮರಾಠಿ ಮಾತಾಡಲ್ಲ. ಬಿಕಾಸ್ ಅವರು ಗ್ರಾಮರ್ ವೈಸು ಅದೆಲ್ಲ ಲೆಕ್ಕ ಇಟ್ಕೊಂಡು ಮಾತಾಡ್ತಾರೆ. ನನಗೆ ಚಿಕ್ಕ ಪುಟ್ಟ ವರ್ಡ್ಸು ತಪ್ಪ ಆಗಿಬಿಟ್ರೆ ಅವರಿಗೆ ಹರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವ್ರ ಹತ್ರ ಮಾತಾಡಲ್ಲ. ಅವ್ರ ಹತ್ರ ಏನೇ ಇದ್ದರೂ ಕನ್ನಡದಲ್ಲೇ ಮಾತಾಡ್ತೀನಿ. ಬಟ್ ಅವ್ರು ನನ್ನ ಹತ್ರ ಮರಾಠಿಲಿ ಮಾತಾಡ್ತಾರೆ, ಏನೇ ಇದ್ದರೂ ಮರಾಠಿಲಿ ಮಾತಾಡ್ತಾರೆ. ಅರ್ಥ ಆಗಿಲ್ಲ ಅಂದರೆ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಹೇಳ್ತಾರೆ. ಎಲ್ಲರೂ ಕೂತ್ಕೊಂಡು ಒಂದೇ ವಿಷಯದ ಬಗ್ಗೆ ನಾವು ಡಿಸ್ಕಸ್ ನಡೆಸ್ತಾ ಇದ್ದರೆ, ಎಲ್ಲರೂ ಒಂದೇ ವಿಚಾರದಲ್ಲಿ ಯಾವ ಲ್ಯಾಂಗ್ವೇಜ್ ಮಾತಾಡ್ತೀವಿ ಅಂದರೆ ಮರಾಠಿನೇ ಮಾತಾಡ್ತೀವಿ. ಬಿಕಾಸ್ ಎವ್ರಿ ಒನ್ ವಿಲ್ ನೋ ಮರಾಠಿ ಲ್ಯಾಂಗ್ವೇಜ್, ಇನ್ಕ್ಲೂಡಿಂಗ್ ಮೈ ಸನ್ ಆಲ್ಸೋ. ನನ್ನ ಮಗನೂ ಕೂಡ ಮರಾಠಿನೇ ಮಾತಾಡ್ತಾನೆ ಆ್ಯಂಡ್ ಮರಾಠಿ ಅರ್ಥ ಮಾಡ್ಕೊತಾನೆ. ಅವನು ಒಂದು ವರ್ಡ್ಸ್ ಮರಾಠಿಲೇ ಮಾತಾಡ್ತಾನೆ. ಫಾರ್ ಎಕ್ಸಾಂಪಲ್ ತಿನ್ನು ಅಂದರೆ ಖಾ, ಜಾ, ನಕ್ಕೋ, ನಂಗ, ಹಂಗೆ ಎಕ್ಸೆಟ್ರಾ. ಸೊ ಅವನು ಕೂಡ ಮರಾಠಿಲಿ ಮಾತಾಡೋದ್ರಿಂದ ನಮ್ಮ ಎಲ್ಲ ಫ್ಯಾಮ್ಲಿ ಮೆಂಬರ್ಸು ಯಾವುದೇ ಒಂದು ವಿಷಯ ಡಿಸ್ಕಸ್ ಮಾಡೋದಿದ್ರು ಕೂಡ ನಾವು ಮರಾಠಿಲೇ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ನನಗೆ ಅರ್ಥ ಆಗಲ್ಲ ಅಂತ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನಾನು ರಿಪ್ಲೈ ಕನ್ನಡದಲ್ಲಿ ಕೊಡ್ತೀನಿ. ಎಲ್ಲರೂ ರಿಪ್ಲೈ ಮರಾಠಿಲಿ ಕೊಡ್ತಾರೆ, ನಾನು ಮಾತ್ರ ಕನ್ನಡದಲ್ಲಿ ರಿಪ್ಲೈ ಕೊಡ್ತೀನಿ. ಯಾಕೆ ನೀನು ಮರಾಠಿಲಿ ರಿಪ್ಲೈ ಕೊಡಲ್ಲ ಅಂದರೆ ಅದೇ ಹೇಳಿದ್ನಲ್ಲ. ಸೊ ಒಂದು ವರ್ಡ್ಸ್ ಎಲ್ಲನೂ ಮಿಸ್ಟೇಕ್ ಆಗಿ ಯಾರಿಗಾನ ಹರ್ಟ್ ಆಗಿಬಿಟ್ರೆ ಅನ್ನೋದು ಒಂದೇ ಕಾರಣ. ಯಾಕಂದರೆ ಅದರಲ್ಲಿ ಸಿಂಗ್ಯುಲರ್ ವರ್ಡ್ಸು ಮತ್ತು ಪ್ಲೂರಲ್ ವರ್ಡ್ಸು, ಅದೇ ಏಕವಚನ ಬಹುವಚನ ನನಗೆ ಸಡನ್ನಾಗಿ ಬಾಯಿಗೆ ಬರೋಲ್ಲ. ಅದಕ್ಕೆ ಸೊ ಹಿಂಗೆ ಮಾಡಿ ಒಂದು ಸತಿ ಮಮ್ಮಿಗೆ ಮಾತಾಡೋ ಟೈಮಲ್ಲಿ ಸಿಂಗಲ್ ವರ್ಡ್ಸ್ ಯೂಸ್ ಮಾಡಿಬಿಟ್ಟಿದ್ದೆ. ಸೊ ಅವಾಗ ಮಮ್ಮಿ ಹೇಳಿದ್ರು, ನೋ ಇದು ಸಿಂಗಲ್ ವರ್ಡು, ಬಹುವಚನ ಹೆಂಗೆ ಈ ಥರ ಮಾತಾಡಬೇಕು ಅಂತ. ಸೊ ಆವಾಗ ಓಕೆ ಬೇಡ ಸವಾಸ ಅಂತ ಮಾತಾಡ್ತೀನಿ. ಆ್ಯಂಡ್ ಅದರಲ್ಲಿ ನಾನು ಎಂಜಾಯ್ ಮಾಡೋದು ಏನು ಆ ಲ್ಯಾಂಗ್ವೇಜಲ್ಲಿ ಅಂತಂದರೆ, ಒಂದು ಸತಿ ಪಾಪುನ ತೊಟ್ಲಕ್ಕೆ ಹಾಕಿ ತೂಗ್ತಾ ಕೂತಿದ್ದೆ. ಡೆಲಿವರಿ ಆದಮೇಲೆ ತುಂಬ ಬೆನ್ನು ಹೋಗ್ತಿತ್ತು, ಸೀಸರಿನ್ ಡೆಲಿವರಿ ಅಲ್ವಾ. ಸೊ ತುಂಬ ಬೆನ್ನು ಹೋಗ್ತಿತ್ತು. ಕೂತ್ಕೊಂಡು ತೂಗ್ತಾ ಇದೆ ಪಾಪಿಗೆ. ಮಮ್ಮಿ ಕಸ ಗುಡಿಸ್ತಿದ್ರು. ಮಮ್ಮಿ ಏನಂದರು, ತೊಟ್ಲಕ್ಕೆ ಪಾಣೆ ಅಂತಾರೆ. ಸೊ ತೊಟ್ಲ ನಿಲ್ಸು ಅನ್ನೋದಕ್ಕೆ ತೊಟ್ಲ ನಿಲ್ಲಿಸು ಅಂತ ಹೇಳಿದ್ರು ಮರಾಠಿಲಿ. ನಾನು ನಿಲ್ಲಿಸಿದೆ. ಆಮೇಲೆ ಸರಿ ಆಯಿತು, ಕಸ ಗುಡಿಸಲಾದ್ಮೇಲೆ ತೂಗು ಅಂದರು. ತೂಗ್ದೆ. ಸೊ ಇದು ಅವ್ರ ಜೊತೆ ಅವರು ಮರಾಠಿಲೇ ನನಗೆ ಮಾತಾಡಿದ್ದು. ಸೊ ಉಬಾರ್ ಅಂದರೆ ನಿಲ್ಲಿಸ್ಬೇಕು, ಹಲ್ಲು ಅಂದರೆ ತೂಗಬೇಕು. ಸೊ ನಾನೇನು ಮಾಡಿದ್ದೀನಿ, ಉಲ್ಟಾ ತಿಳ್ಕೊಂಬಿಟ್ಟಿದ್ದೀನಿ. ಹಲ್ಲು ಅಂದರೆ ನಿಲ್ಲಿಸು, ಉಬಾರ್ ಅಂದರೆ ತೂಗು ಅಂತ ತಿಳ್ಕೊಂಬಿಟ್ಟಿದ್ದೀನಿ. ಸೊ ಏನಾಯ್ತು, ಎಲ್ಲರೂ ಕೆಲಸ ಮುಗಿಸ್ಕೊಂಡು ಮಮ್ಮಿ ಕೂತ್ಕೊಂಡಾಗ ಮಮ್ಮಿ ಮಲವಿ ಎಸ ಉಬಾರ್ ಅಂತ. ಮಮ್ಮಿ ಕನ್ಫ್ಯೂಸ್ ಆದ. ನೀ ಆಗಲೇ ಕೂತೇ ಇದೆಯಲ್ಲ, ಮತ್ತು ನಿನ್ನೇನು ಕೂರಿಸ್ಬೇಕು, ನಿನ್ನೇನು ನಿಲ್ಲಿಸ್ಬೇಕು, ಯಾಕೆ ನಿಲ್ಲಕ್ಕೆ ಬರಲ್ಲ ಅಂತ. ನಾನು ಮಲಬಿ ಉಬಾರ್ ಅನ್ನತ್ತೀನಿ. ನಿನ್ನ ಅರ್ಥ ಏನು ಹೇಳ್ತದೆ ಕನ್ನಡದಲ್ಲಿ ಹೇಳು ಅಂತಂದರು. ನನಗೂ ಈ ಥರ ತೊಟ್ಟಲ್ದಾಗ ತೂಗು ಅಂತಂದೆ. ಅಯ್ಯ ಅದು ಉಬಾರ್ ಅಲ್ಲ, ಹಲ್ಲು ಅನ್ಬೇಕು. ಹಲ್ಲು ಅಂದರೆ ತೂಗು ಅಂತ ಅರ್ಥ, ಉಬಾರ್ ಅಂದರೆ ನಿಲ್ಸ್ ಅಂತ ಅರ್ಥ ಅಂದರು. ಅವಾಗೆಲ್ಲ ಸಿಕ್ಕಾಪಟ್ಟೆ ನಕ್ಕೊಡಿ ನಾನು ಪಪ್ಪ ಎಲ್ಲರೂ ಸೇರ್ಕೊಂಡು. ಆ ಒಂದು ವರ್ಡ್ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು. ಸರಿ. ಸೊ ಅವಾಗ ನಾನು ಕರೆಕ್ಟ್ ಮಾಡಿಕೊಂಡೆ. ಸೊ ಈ ಥರ ಒಂದೊಂದು ವರ್ಡ್ಸ್ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಾನು ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗಲ್ಲ. ಮಮ್ಮಿ ಜೊತೆ ಮಾತ್ರ ಸರಿನೋ ತಪ್ಪೋ, ಸಿಂಗಲ್ ವರ್ಡೋ ಬ್ಯಾಡ್ ವರ್ಡೋ, ಒಟ್ಟಲ್ಲಿ ಮಮ್ಮಿ ಜೊತೆಗೆಲ್ಲ ಮಮ್ಮಿ ಜೊತೆಗೆ ಮಾತಾಡ್ತೀನಿ, ನಮ್ಮ ಮನೆಯವ್ರ ಜೊತೆಗೆ ಮಾತಾಡ್ತೀನಿ. ಅದಾದಮೇಲೆ ಮತ್ತೆ ಯಾರ ಜೊತೆಗೆ ಮಾತಾಡೋಲ್ಲ. ಆ್ಯಂಡ್ ಇದೇ ಥರ ತಮಾಷೆ ಏನಾಯ್ತು ಇನ್ನೊಂದು ಅಂತಂದರೆ, ಒನ್ ಡೇ ನಮ್ಮ ಮೈದನ್ನ ಬಾಬಿ ಪೂರಿ ಮಾಡು ಅಂತ ಕೇಳಿದ್ದ. ಸೊ ಪೂರಿ ಮಾಡೋದಕ್ಕೆ ಹಿಟ್ಟಿಲ್ಲ ಕಣೋ, ಹಿಟ್ಟು ತೊಗೊಂಡು ಬಾ, ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಬರೋ ಟೈಮಲ್ಲಿ ನಾಳೆ ಬೆಳಿಗ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಓಕೆ ಅಂತಂದ. ಸೊ ಅದಾದಮೇಲೆ ಅಂತೂ ಪಪ್ಪ ಊಟ ಕೊಡ್ತಾಯಿದ್ದೆ. ಪಪ್ಪ ಊಟ ಮಾಡಿ ಅಂತಂದೆ. ಸರಿ ಮಾಡ್ತಾಯಿದ್ರು. ಸೊ ಅದಾದಮೇಲೆ
ರೈಸ್ ಹಾಕ್ಲಾ ಅಂತ ಕೇಳಿದೆ. ಬಾತ್ ಅಂತಾರೆ, ರೈಸ್ಗೆ ಬಾತ್ ಅಂತಾರೆ. ರೈಸ್ ಹಾಕ್ಲಾ ಅಂತ ಕೇಳಿದೆ. ಅವರು ಪುರಿ ಅಂದರು. ಸೊ ಆ ಟೈಮಲ್ಲಿ ಬೆಳಿಗ್ಗೆ ನಮ್ಮ ಮೈದನ್ನ ಆಲ್ರೆಡಿ ಪೂರಿ ಕೇಳೋಗಿದ್ನಲ್ಲ. ಸೊ ನಾನು ಅಂದ್ಕೊಂಡೆ ಓಕೆ ಪಪ್ಪನೂ ಪೂರಿ ಕೇಳ್ತಾ ಇದ್ದಾರೆ. ಇಲ್ಲ ಪಪ್ಪ, ನಾನು ಪೂರಿ ಮಾಡಿಲ್ಲ, ಹಿಟ್ಟಿಲ್ಲ, ಕಿರಣಕ್ಕೆ ತರಕ್ಕೆ ಹೇಳೀನಿ, ಬೆಳಿಗ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅಲ್ಲಮ್ಮ ಅಂತೂ ಅವ್ರು ನಗಕ್ಕೆ ಸ್ಟಾರ್ಟ್ ಮಾಡಿದ್ರು. ನಗ್ತಾಯಿದ್ರು. ಓಕೆ, ಅವ್ರು ನಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ನಗ್ತಾ ಇದ್ದೀನಿ, ಬಟ್ ಅವ್ರು ನನಗೆ ನಗ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಅಲ್ಲಮ್ಮ, ಪುರಿ ಅಂತಂದರೆ ಸಾಕು ಅಂತ ಅರ್ಥ, ಪುರಿ ಅಂದರೆ ತಿನ್ನೋ ಪುರಿ ಅಲ್ಲ ಅಂತಂದರು. ಬಸ್ ಅಂತಾರಲ್ಲ ಅದಕ್ಕೆ ಅಂದರೆ ಬಸ್ ಅಂತಾರೆ, ಅದು ಹಿಂದಿಲಿ, ಪುರಿ ಅಂತ ಮರಾಠಿಯಲ್ಲಿ ಹೇಳ್ತಾರೆ. ಸೊ ಈಗ ಊಟ ಸಾಕಾದಾಗ ಅಥವಾ ಏನಾದರೂ ಕೊಡೋದು ಬೇಕಾದ್ರೂ ಸಾಕಾದಾಗ ಪುರಿ ಅಂತ ಹೇಳಬೇಕು, ಅದು ಸಾಕು ಅಂತ ಅರ್ಥ ಅಂದರು. ಓಕೆ, ಅದು ನನಗೆ ತಲೆ ಕಟ್ಟು ಚಿತ್ರಾನ್ನ ಆಗೋಯ್ತು. ಬಿಕಾಸ್ ಆಫ್ ನಮ್ಮ ಮೈದ ಆಲ್ರೆಡಿ ಬೆಳಗ್ಗೆ ತಿನ್ನೋ ಪೂರಿ ಕೇಳೋಗಿದ್ದ, ಪಪ್ಪ ಬೇರೆ ಪೂರಿ ಅಂತ ಹೇಳಿದ್ರಲ್ಲ, ಆವಾಗ ನನಗಲ್ಲಿ ಕನ್ಫ್ಯೂಸ್ ಆಯಿತು. ಆ್ಯಂಡ್ ಓಕೆ, ಹಂಗೆ ಫ್ಲೋ ಅಲ್ಲಿ ನಡೀತಾ ಇತ್ತು. ಪಪ್ಪ ನನಗೆ ಒಳ್ಳೆ ಈ ಗ್ರಾಮರ್ ಕ್ಲಾಸೆಲ್ಲ ಹೇಳ್ಕೊಡ್ತಾರಲ್ಲ, ಇಂಗ್ಲೀಷ್ ಗ್ರಾಮರು, ಹಿಂದಿ ಗ್ರಾಮರು ಆ ಥರ. ಸೊ ಪಪ್ಪ 1 by 1 ಸಖತ್ತಾಗಿ ಹೇಳ್ಕೊಡ್ತಾರೆ ನನಗೆ. ಈ ವರ್ಡ್ ಹಿಂಗೆ ಆಗಬೇಕು, ಈ ವರ್ಡ್ ಹಿಂಗೆ ಇರುತ್ತೆ ಅಂತ. ಟೀಚರ್ ಅವರು, ಐ ಆಮ್ ಲಕ್ಕಿ. ಆ ಥರ ಈಗಲೂ ಕೂಡ ನಾನು ಟೀಚಿಂಗ್ ಕೇಳ್ತಾ ಇದ್ದೀನಿ ಅಂತ ಸಿಕ್ಕಾಪಟ್ಟೆ ಇಷ್ಟ ನನಗೆ ಅವ್ರು ಹೇಳೋದು. ಆ್ಯಂಡ್ ನೆಕ್ಸ್ಟ್ ಏನಾಯ್ತು, ಈ ಥರ ಹಂಗೆ ಸಣ್ಣ ಪುಟ್ಟ ಅದಕ್ಕೆಲ್ಲ ಮಜಾಕ್ ಮಾಡಿ ಜೋಕ್ ಮಾಡಿ ನಗ್ತಾ ಇರ್ತೀವಿ. ಆ್ಯಂಡ್ ಫಸ್ಟ್ ಟೈಮ್ ನನಗೆ ಗಂಡ ಮತ್ತು ಹೆಂಡತಿಗೆ ಏನು ಹೇಳ್ತಾರೆ ಅಂತ ಕೇಳಿದಾಗ ಅವಾಗ ಗಂಡ ನವ್ರ. ಓಕೆ, ಅದರಲ್ಲೇನು ಅಂಥ ವಿಚಿತ್ರವಾದ ವರ್ಡ್ ಇಲ್ಲ. ಗಂಡ ನವ್ರ, ಹೆಂಡತಿ ಬೈಕೋ. ನಾನೇ ನನಗೆ ಒಂದು ಸ್ಟಾರ್ಟಿಂಗ್ ಅಲ್ವಾ, ಸೊ ನನಗೆ ಒಂದು ಮೀನಿಂಗ್ ಹೋಗಿ 9 ಮೀನಿಂಗ್ ಅರ್ಥ ಆಗ್ತಿತ್ತು. ಹೆಂಡತಿ ಬೈಕೋ. ಬೈಕೋ ಮೀನ್ಸ್ ಬೈಬೇಕಾ ಅಥವಾ ಗಾಡಿ ಬೈಕಾ, ಈ ಥರನ ಅಂತ. ಸೊ ಈ ಥರ ಸಣ್ಣ ಪುಟ್ಟ ವರ್ಡ್ಸ್ ಮಮ್ಮಿ ಜೊತೆಗೆ ಜೋಕ್ ಮಾಡ್ತಾ ಇರ್ತೀನಿ. ಹಾಗೆ ಹಿಸ್ಟ್ರಿ, ಮರಾಠಿ ಹೆಂಗೆ ಕಲಿತೆ ಅಂತ, ಇದು ನನ್ನ ಮರಾಠಿ ಹೆಂಗೆ ಕಲಿತೆನ ಹಿಸ್ಟ್ರಿ ಇವಾಗ ಮಾತಾಡ್ತೀನಿ, ಅರ್ಥನೂ ಮಾಡ್ಕೊತೀನಿ, ಎಲ್ಲನೂ ಮಾಡ್ತೀನಿ. ಓಕೆ, ಕ್ಲಾರಿಟಿ ಸಿಗ್ತಾ? ಸೊ ಇಷ್ಟೇ, ಇದನ್ನೇ ಹೇಳಬೇಕು ಅನ್ನೋದಿತ್ತು. ತುಂಬ ಜನಕ್ಕೆ ಡೌಟ್ ಇತ್ತಿದು. ಸೊ ನೋಡಿದ್ರಲ್ಲ, ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.